ನಾನೊಬ್ಳು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಕನ್ನಡ ಮಾತಾಡ್ತೀನಿ ಅಂದ್ಮೇಲೆ ನಿಮ್ಗೆಲ್ಲರೂ ಕೂಡ ಮಾತಾಡಬಹುದು. ಭಾಷೆ ಅನ್ನೋದು ಎಲ್ಲರಿಗೂ ಕೂಡ ಅವಶ್ಯಕತೆ, ಅನಿವಾರ್ಯಕ್ಕೆ ತಕ್ಕಂತೆ ಮಾತ್ರ. ಆದ್ರೆ ಕನ್ನಡ ಅಂತ ಹೇಳೋದು ಕರುನಾಡಿನ ಮಣ್ಣಲ್ಲಿ ಕಾವೇರಿ ತಾಯಿಯ ನೀರು ಕುಡಿದು ಕನ್ನಡ ಮಣ್ಣಲ್ಲಿರೋರಿಗೆ ಕನ್ನಡ ಭಾಷೆ ಮಾತನಾಡಲೇಬೇಕು. ನಾನೊಬ್ಳು ಇಸ್ಲಾಂ ಧರ್ಮದವಳಾಗಿ ಕನ್ನಡದಲ್ಲಿ ವಿಡಿಯೋಸ್ ಮಾಡುವಾಗ, ಕನ್ನಡವನ್ನು ಮಾತನಾಡುವಾಗ ನಿಮ್ಮ ಕಮೆಂಟ್ಸ್ ಉರ್ದು ಮಾತಾಡು, ಹಿಂದಿ ಮಾತಾಡು, ನೀವು ಸಾಬಿ ಆಗಿದ್ಯಾ, ಹಾಗೆ ಹೀಗೆ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ಹಿಂದಿ ಉರ್ದು ಬರೋದಿಲ್ಲ ಮಾತಾಡ್ಲಿಕ್ಕೆ. ನನ್ನ ಮನೆಯಲ್ಲಿ ನಾನು ಮಾತನಾಡುವ ಭಾಷೆ ಮಲಯಾಳಂ. ಅದೇ ನನ್ನ ಮಲಯಾಳಂ ಅನ್ನೋದು ನನ್ನ ಮನೆಯಲ್ಲೇ ಮಾತನಾಡುತ್ತೇನೆ ವಿನಃ ಹೊರಗಡೆ ಅಲ್ಲ. ಹೊರಗಡೆ ಅಂದ್ರೆ ನನ್ನ ಊರಲ್ಲಿ, ನನ್ನ ಕನ್ನಡ ಮಣ್ಣಲ್ಲಿ ಕಾವೇರಿ ತಾಯಿಯ ನೀರು ಕುಡಿಯುವಾಗ ನಾನು ಕನ್ನಡವನ್ನು, ನನ್ನ ಭಾಷೆಯನ್ನು ನಾನು ಹೊರಗಡೆ ಇಳಿದ್ರೆ ನನ್ನ ಬಾಯಲ್ಲಿ ಕನ್ನಡ ಬರಲೇಬೇಕು. ಕಲಿತವರಿಗೆ ಅಮೃತವಾದರೆ ನೆನೆದವರಿಗೆ ನೆರಳಂತೆ. ಅಂಧರಿಗೆ ದಾರಿ ದೀಪವಾಯಿತು, ಅಪ್ಪಿಕೋ ಕನ್ನಡವನ್ನು. ಎಲ್ಲಾ ಭಾಷೆಯೂ ಕೂಡ ಅವಶ್ಯಕತೆ, ಅನಿವಾರ್ಯಕ್ಕೆ ತಕ್ಕಂತೆ ನಾವು ಅದನ್ನ ಬಳಸೋಣ ಅಷ್ಟೇ. ತಾಯಿಯೇ ಮೊದಲ ಗುರು ಅನ್ನುತ್ತಾರಲ್ವಾ, ಹಾಗೆ ಮನೆಯಿಂದಲೇ ಕಲಿಸಿಕೊಟ್ಟಿರಬೇಕು ಕನ್ನಡ ಅನ್ನೋದು ನಮ್ಮ ಕರುನಾಡಿನ ಭಾಷೆ ಎಂದು. ಕನ್ನಡಕವನ್ನು ಧರಿಸಿ ಕನ್ನಡವನ್ನು ಹುಡುಕುವ ಸ್ಥಿತಿ ನಮ್ಮ ಕರುನಾಡಿಗೆ ಬರದಿರಲಿ. ಆಂಗ್ಲ ಭಾಷೆಯ ವ್ಯಾಮೋಹ ಬಿಡಿ, ಕನ್ನಡವನ್ನು ಉಳಿಸಿ. ಹಸಿರು ಕರ್ನಾಟಕದಲ್ಲಿ ಉಸಿರಾಗಲಿ ನಮ್ಮ ಕನ್ನಡ. ಕಲಿತವರಿಗೆ ಅಮೃತವಂತೆ, ನೆನೆದವರಿಗೆ ನೆರಳಂತೆ, ಅಂಧರಿಗೆ ದಾರಿದೀಪ, ಅಪ್ಪಿಕೋ ನನ್ನ ಕನ್ನಡವನ್ನು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು.